ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಬೇರೆ ಐತ್ರಿ. ಇವತ್ತು ಹೊಂಟಿದ್ದು ನಾವು ಬನಾಟಿಗೆ ಬಾಡಿ ಸೆಟ್ಟಿಂಗ್ ಮಾಡ್ಸಕ್ಕೆ. ಫುಲ್ ಬಾಡಿ ಸೆಟ್ಟಿಂಗ್ ಅಂದ್ರೆ ಸ್ವಲ್ಪ ಶರೀರ ಎಲ್ಲ ಜಾಮ್ ಆಗಿರ್ತಾವೆ. ನಡಾನು, ಕೈನು, ಬೆನ್ನು, ಗರ್ದನ್ನು ಇವನ್ನೆಲ್ಲ ಸೆಟ್ಟಿಂಗ್ ಮಾಡ್ತಾರೋ. ಯಾರಪ್ಪ ಅಂತಂದ್ರೆ ನೀವು ಕೇಳಿರಬೇಕು, ರಜನೀಶ್ ಖಾಂತ್ ಅಂತ ಕೇಸಂದು ಒಬ್ಬರು ಬಿಹಾರದವ್ರ ಪಟ್ನಾದಿಂದ ಅವ್ರದ್ದು ವಿಡಿಯೋಗಳೆಲ್ಲ ಭಾಳ ವೈರಲ್ ಆಗಿರ್ತಾವೆ. ಅವ್ರ ಹತ್ರ ಕಲ್ತವ್ರ ಒಬ್ಬರು ಶಿಷ್ಯ ಶಿವರಾಜ್ ಅಂಥೇಳಿ ಬನಟ್ಟಿ, ಅವರ ರಬ್ಕಬಿ ಬನಟ್ಟಿ. ಅವ್ರೀಗ ಬನಟ್ಯಾಗಿ ಶುರು ಮಾಡಿದಾರು. ಇವರ ನೋಡ್ರಿ ಶಿವರಾಜ್ ಅಂತ. ಈ ಥರ ಎಲ್ಲ ಸೆಟ್ಟಿಂಗ್, ಬಾಡಿ ಸೆಟ್ಟಿಂಗ್ ಮಾಡ್ತಾರೆ. ಬ್ಯಾಕ್ ಪೇನ್ ಇದ್ದವರೆಲ್ಲ ಬಂದು ತೋರಿಸ್ಬೋದು. ಗ್ಯಾಸ್ ಸೆಟ್ಟಿಂಗು, ಗ್ಯಾಸ್ ಎಲ್ಲ ಇದನ್ನು ಮಾಡ್ತಾರೆ ಬನಟ್ಟಾಗಿ. ಇವರ ನೋಡ್ರಿ ರಜನೀಶ್ ಖಾನ್ ಅಂತ. ಇವ್ರ ಕಡೆ ಕೆಲಸ ಮಾಡ್ತಿದ್ರು, ಇವರ ಶುರು ಮಾಡ್ಯಾರು. ಇದು ಅವ್ರ ಹಾಸ್ಪಿಟಲ ಸಣ್ಣದೈತಿ. ಹೊರಗೆ ಎಲ್ಲ ಪೇಷಂಟ್ ವೇಟ್ ಮಾಡ್ತಿರ್ತಾರೆ. ಒಳಗೆ ಒಬ್ಬೊಬ್ರು ಇಬ್ಬಿಬ್ಬರು 3 ಮಂದಿನ ಅದು ಇಷ್ಟ ಕರೀತಾರೆ ಒಳಗೆ. ಇದು ಅವ್ರ ಬೆಡ್, ಇಲ್ಲೇ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ. ಇವರ ಶಿವರಾಜ್ ಅವರ. ಇದು ನಂದು ಮೊದಲೇ ವಿಡಿಯೋ. ನೆಕ್ಸ್ಟ್ ದಿವಸ ಮಸ್ತ್ ಹೋಗಿದ್ದು ನಾವು, ಮತ್ತೆ ಬರ್ರಿ ಅಂತ ಹೇಳಿದರು, ಮತ್ತೆ ಹೋಗಿದ್ದು. ಆವತ್ತಿಗೆ ನೋಡ್ರಿ ನನ್ನ ಕಾಲು 1 ಇಂಚ್ ಮ್ಯಾಗ ತೆಳಗ ಅದಾವು. ಇದನ್ನು ಈಗ ಗೋನ್ ಹಿಡಿದು ಜಗ್ಗಿ ಸೀದಾ ಮಾಡ್ತಾರೋ. ಜಗ್ಗಿದ ಕೂಡಲೇ ಹಿಂದಿಂದು ಎಲುಬು ಪೂರ ಎಲ್ಲ ಏಕದಮ್ ಒಮ್ಮೆ ಕಟ್ 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 ಅಂತ ಹೇಳಿ ಪೂರ ಸೆಟ್ ಆಗ್ತೈತಿ. ಚಲೋ ಅನ್ನಿಸ್ತೈತಿ. ಒಂಥರ ಬಾಡಿ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಯಾರಿಗಾದರೂ ಹಿಂಗೆ ಬೆನ್ನು ಹಿಂಗೆ ತೆಳಗೆ ಬಗ್ಗಕ್ಕಾಗೋದಿಲ್ಲ, ಏನು ಗೋನು ಹೊಳ್ಳಾಡ್ಸೋಕ್ಕಾಗೋದಿಲ್ಲ, ನೋವು ಇರ್ತಾವೆ, ಮಲ್ಕೊಂಡಾಗ ಪ್ರಾಬ್ಲಮ್ ಆಕೈತಿ, ಅವರೆಲ್ಲ ಇಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿಸ್ಕೊಂಡು ಬರ್ಬೋದು. ಚಲೋ ಐತಿ. ಎಲ್ಲ ಒಂಥರ ಮೈ ಎಲ್ಲ ಹಗರ್ ಅನ್ನಿಸ್ತೈತಿ. ಅಂದ್ರೆ ಎಲ್ಲ ಬಾಡಿಗಳ ಸಿಸ್ಟಮ್ ಒಂದು ಸ್ವಲ್ಪ ಜಾಮ್ ಆಗಿರ್ತಾವಲ್ಲ, ಎಲ್ಲ ಲೂಸ್ ಆಗ್ತಾವೆ. ಈಗ ಜಗ್ಗಿರ್ ನೋಡ್ರಪ್ಪ, ಈಗರೆ ಪೂರ ಶರೀರ ಸೆಟ್ಟಾಗಿ ಹೋತು ನನ್ನ. ಅಂದ್ರೆ ಏನು ಎಲ್ಲ ಒಂದು ಸಲ ನಂದು ಕಮ್ಸೆ ಕಮ್ ಒಂದು 4-5 ವರ್ಷದಿಂದ ಬೆನ್ನು ಎಷ್ಟು ಹೊಳ್ಳಾಡ್ಸ್ರೂ ಇದಾಗಿರ್ತಿಲ್ಲ, ಪೂರ ಜಾಮ್ ಆಗಿತ್ತು. ಇದು ಮಾಡಿ ಈ ಥರ ಮಾಡಿಸಿದ ನಂತರ ಒಂಥರ ರಿಲ್ಯಾಕ್ಸ್ ಆಗ್ತೈತಿ. ಈಗ ಇವರು ಇಲ್ಲಿ ಬನಟ್ಟಿ ಒಳಗೆ ಚಾಲೂ ಮಾಡಿ 1 ವರ್ಷ ಆಗಕ್ಕೆ ಬಂತು. ಅವರು ಪೇಮೆಂಟ್ ಅಲ್ಲಿ ಹೋಗಿ ಟೋಕನ್ ತೊಗೋಬೇಕು ಅವ್ರ ಹತ್ರ. ಅಲ್ಲೇ ಪೇಮೆಂಟ್ ಮಾಡಿ ಟೋಕನ್ ಕೊಡ್ತಾರೆ. ಟೋಕನ್ ನಂಬರ್ ಪ್ರಕಾರ ನಾವು ಒಳಗೆ ಹೋಗಬೇಕು. ಆರಾಮ್ ಸರಿ ಎಲ್ಲ ತಿಳಿಸ್ತಾರೆ ಅವ್ರು, ಹೆಂಗಿರಬೇಕು, ಏನು ಆಪ್ರೇಷನ್ ಮಾಡಿಸ್ಕೋಬಾರ್ದು, ಎಲ್ಲ ಎಲ್ಲೂ ಸೌಂದವು ಅದಿದು ಅಂತ ಹೇಳ್ತಾರೆ. ಅದನ್ನೆಲ್ಲ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಬಂದೊಂದು ಸಲ ಇಲ್ಲಿ ಏನು ಅವ್ರು ಏನು ಗುಳಿಗೆ ಔಷಧ ಏನು ಕೊಡೋಂಗಿಲ್ಲ. ಒಬ್ಬೊಬ್ಬರು ಬೆನ್ನಿಗೆ ಈಗ ಹೈ ಡೋಸ್ ಗುಳಿಗೆ ಎಲ್ಲ ತೊಗೊಂಡಿರ್ತಾರೆ. ಅವತ್ತರಿಂದನೂ ಶರೀರಗಳು ಜಾಮ್ ಆಗಿರ್ತಾವೆ. ಅದೆಲ್ಲ ಒಂದು ಸ್ವಲ್ಪ ಇದನ್ನು ಮಾಡ್ತಾರೆ, ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಚಲೋ ಐತಿ. ಎಲ್ಲೆಲ್ಲಿಂದ ನಾವು ಹೋದಾಗ ತುಮಕೂರಿಂದ ಬಂದಿದ್ದರು, ಗದಗ್ನವ್ರು ಬಂದಿದ್ದರು, ಬಾಗಲಕೋಟೆಯವ್ರು ಬಂದಿದ್ದರು, ನಮ್ಮ ಈ ಕಡೆ ಹುಕ್ಕೇರಿ ಅವ್ರು ಬಂದಿದ್ದರು. ನಾವು ಹೋಗಿದ್ದು ಗೋಕಾಕ್ನಿಂದ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೋ. ಮೊಣಕಾಲು ನೋವು ಅದು ಇದು ಅಂದ್ರೆ ಅವ್ರು ಏನು ಹೇಳೋದಪ್ಪ ಅಂತಂದ್ರೆ ಮೇನ್ ನರಗಳು ಇರೋದು ನಡೆದಾಗ ಅಲ್ಲಿನೇ ರಕ್ತ ಸಂಚಾರ ಆಗಲಿಲ್ಲಪ್ಪ ಅಂತಂದ್ರೆ ನೋವು ಆಗ್ತಾವೆ. ಅದನ್ನು ನಾವು ಸೆಟ್ ಮಾಡಿ ಕೊಡ್ತೀವಿ. ಅದನ್ನು ಸೆಟ್ ಮಾಡಿದ ಕೂಡಲೇ ರಗತ್ತು ಓಡಾಡೋಕೆ ಶುರು ಮಾಡಿದ ನಂತರ ತಾನೇ ಎಲ್ಲ ಸೆಟ್ ಆಗ್ತೈತಿ, ಎಲ್ಲ ಪ್ರಾಪರ್ ಕೆಲಸ ಮಾಡ್ತಾವೆ ಅಂತ ಅವ್ರು ಹೇಳ್ತಾರೆ. ಭಾಳ ಪೇಷಂಟ್ ಬಂದಿದ್ದು ರೀ ಆ ಕಡೆ ಈ ಕಡೆವ. ಆದರೆ ನಾವು ಅವ್ರದ್ದೆಲ್ಲ ವಿಡಿಯೋ ಅಂತೂ ಮಾಡೋಕ್ಕಾಗೋದಿಲ್ಲ. ಅವ್ರನ್ನೂ ಎಲ್ಲ ಕೇಳಿದ್ರು. ಚಲೋ ಐತ್ರಿ, ಮತ್ತು ರಿಲ್ಯಾಕ್ಸ್ ಅನ್ಸೋದೈತಿ, ಕಡಿಮೆ ಅನ್ಸೋದೈತಿ. ಅವ್ರು ನನಗೆ ತುರಂತ ಆದ ಟೈಮ್ನಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತು. ಯಾಕಂದ್ರೆ ಏಕದಮ್ ಜಮೀನು ನನಗೆ ಲೆವೆಲ್ ಅನ್ಸಾಕೈತಿ. ನನಗೆ ತೆಳಗೆ ಕಾಲಿಟ್ನಂತ 1 ಇಂಚ್ ಹೇರಾಪೇರಿತ್ತು. ನನಗೆ ಅನುಭವ ಮಾಡ್ಬೋದು. ನೀವೇನು ಜಾಸ್ತಿ ಪೇಮೆಂಟ್ ಇಲ್ಲ ಅಂದರೆ ಒಬ್ರಿಗೆ 1500 ರೂಪಾಯಿ ಐತಿ. ಈಗ ಮುಂದೆ ಹೆಚ್ಚು ಆಗ್ಬೋದು, ನಾ ಏನು ಹೇಳಕ್ಕೆ ಬರೋದಿಲ್ಲ, ಅದು ಅವ್ರ ಮ್ಯಾಗ ಡಿಪೆಂಡ. ಆದರೆ ಅವರು ಒಂದೊಂದು ಸಲ ನಿಮ್ಗೆ ನೆಕ್ಸ್ಟ್ ದಿನ ಖಾಲಿ ಹೊಟ್ಟಿಲೇ ಬರ್ರಿ ಅಂತಾರೆ. ಗ್ಯಾಸ್ ಅದು ಏನಾದರೂ ಇದನ್ನು ಸೆಟ್ಟಿಂಗ್ ಮಾಡೋದಿತ್ತಂದ್ರೆ ಬಾಡಿ ಒಳಗೆ ಗ್ಯಾಸ್ ಇರ್ತೈತೆ ಅಂತ ಹೇಳ್ತಾರೆ. ಅದನ್ನು ಸೆಟ್ಟಿಂಗ್ ಮಾಡಬೇಕಾದ್ರೆ ನೆಕ್ಸ್ಟ್ ದಿವಸ ಏನೂ ತಿನ್ನಲ್ದ ಬಾ ಅಂತಾರೆ.
ಆ ಟೈಮ್ನಾಗ ನೀವು ಏನು ಮಾಡಿರಿ, ನೆಕ್ಸ್ಟ್ ದಿವ್ಸ ಬಾ ಅಂತಂದ್ರಪ್ಪ ಅದು ಆವತ್ತನ ಟೋಕನ್ ತೊಗೊಂಡು ಹೋಗ್ರಿ. ಆವತ್ತನ ಟೋಕನ್ ಕೊಡ್ತಾರೆ ತೊಗೊಂಡು ಹೋಗ್ರಿ. ಇಲ್ಲಾಂದ್ರೆ ನೆಕ್ಸ್ಟ್ ದಿವ್ಸ ಬಂದು ತೊಗೋತೀನಪ್ಪ ಅಂತಂದ್ರೆ ನಿಮ್ಮ ನಂಬರ್ ಮತ್ತು ದೂರ ಬರ್ತೈತಿ. 1 ತಾಸಿಗೆ 4 ಮಂದಿ ನೋಡ್ತಾರೆ ನಡು ಯಾರ್ಯಾರು VIP ಅವ್ರು ಇವರು ಬಂದ್ರಂದ್ರೆ ಮತ್ತು ನಮ್ಮ ನಂಬರ್ ಒಂದು ಸ್ವಲ್ಪ ದೂರ ಹೋಗ್ತೈತಿ. ಈಗ ಒಂದು ತಾಸಿಗೆ 4 ಮಂದಿ ಇಲ್ಲ 3 ಮಂದಿ ಹಿಂಗೆ ನೋಡ್ತಾರೆ. ಅದ್ರ ಪ್ರಕಾರನ ನಮ್ಮ ಇದು ಬರ್ತೈತಿ. ಈ ಥರ ಎಲ್ಲ ಜಗ್ಗಿ ಎಲ್ಲ ಸೆಟ್ ಮಾಡ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಅವ್ರಿಗೆ ಫೋನ್ ಹಚ್ಚಿ ಕೇಳ್ಕೊರಿ, ಮಾತಾಡ್ರಿ. ಅವ್ರ ಮನೆಯವ್ರು, ಅವ್ರ ಮದರ್ ಆಗಲಿ ಅವ್ರ ಫಾದರ್ ಆಗಲಿ ಫೋನ್ ಅಟೆಂಡ್ ಮಾಡ್ತಾರೋ. ಇಲ್ಲ ಇವರ ಶಿವರಾಜ್ ಆದರೂ ಇವರ ಫೋನ್ ಅಟೆಂಡ್ ಮಾಡ್ಬೋದು. ಎಲ್ಲ ಇದನ್ನು ಮಾಡ್ಕೋತಾನೆ. ಇದನ್ನು ಮಾಡಿದರೆ ಏನಾಗ್ತೈತಿ ಅನ್ನೋದೆಲ್ಲ ತಿಳಿಸ್ಕೊಟ್ಕೋತ ಅವರೆಲ್ಲ ಕೆಲಸ ಮಾಡ್ತಾರೆ. ಆಯಿತು, ಆದಷ್ಟು ಯಾರಿಗೆ ಉಪಯೋಗ ಆಗ್ಬೋದು ವಿಡಿಯೋ ಶೇರ್ ಮಾಡಿರಿ. ಮತ್ತು ನಂದು ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಕಾರಿನ ವಿಡಿಯೋಸ್ ಮಾಡ್ತೀನಿ. ಇದೊಂದು ನಿಮಗೆ ಹೇಳ್ಬೇಕನ್ನಿಸ್ತು, ಅದಕ್ಕಾಗಿ ಈ ವಿಡಿಯೋ ಹಾಕ್ತೀನಿ. ನಮಸ್ಕಾರ.